ಇನ್ನು ಕರ್ನಾಟಕ ಬಂದ್ ಬೆಂಬಲಿಸಿ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಗಿದೆ. ಕರವೇ ಶಿವರಾಮೇಗೌಡ ಬಣ ಮತ್ತು ರೈತ ಮುಖಂಡರು ಈ ವೇಳೆ ಕಿಡಿಕಾರಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ. ಈ ವೇಳೆ ರಸ್ತೆ ಮೇಲೆ ಉರುಳು ಸೇವೆ ಮಾಡಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ನೀರನ್ನ ತಮಿಳುನಾಡಿಗೆ ಹರಿಸದಂತೆ ಮತ್ತು ಮಹದಾಯಿ ಯೋಜನೆಗೆ ಒತ್ತಾಯ ಮಾಡ್ತಾ ಪ್ರತಿಭಟನೆ ನಡೆಸಲಾಗಿದೆ. ರಸ್ತೆ ಮೇಲೆ ಉರುಳು ಸೇವೆ ಮಾಡಿ ರೈತರು ರೋಷವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನಮ್ಮದು, ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆ ಕೂಗಲಾಯಿತು. ಕಾವೇರಿ ನೀರು ಬಿಡುಗಡೆ ವಿಚಾರ ಇರಬಹುದು ಅಥವಾ ಮೇಕೆದಾಟು ಯೋಜನೆ ಜಾರಿ ವಿಚಾರ, ಕಳಸಾ ಬಂಡೂರಿ ನಾಲಾ ಯೋಜನೆ ವಿಚಾರ ಮತ್ತು ಮೇಲ್ಕೃಷ್ಟ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ನೀರಾವರಿ ಅಗತ್ಯಗಳಿಗಾಗಿ ಮೇಲ್ಕೃಷ್ಟ ಯೋಜನೆಯ 3ನೇ ಹಂತದ ಕಾಮಗಾರಿಯನ್ನು ಚುರುಕುಗೊಳಿಸುವಂಥದ್ದಿರಬಹುದು. ಭಾಷೆ, ಉದ್ಯೋಗ ಮತ್ತು ಗಡಿನಾಡಿನ ಬೇಡಿಕೆಗಳು ಸೇರಿದಂತೆ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ಬೆಳಗಾವಿಯಲ್ಲಿ ಯಾವ ರೀತಿ ಇದೆ ಅಲ್ಲಿನ ಚಿತ್ರಣ ನಾವು ನೋಡ್ತಾ ಇದ್ದೀವಿ. ನೈತಿಕ ಬೆಂಬಲ ಅಂತೇಳಿ ಬಂದ್ ಕರೆಯನ್ನು ಕೂಡ ವಾಪಸ್ ಪಡೆದಿದ್ದಾರೆ. ಬೆಳಗಾವಿ ನಾವು ಬಂದ್ ಕರೆಯನ್ನು ಕೊಡುವಂತ ಮುಖಾಂತರ ಇವತ್ತು ಶಾಂತ ರೀತಿಯಿಂದ ಹೋರಾಟ ಮಾಡಬೇಕಂತ ಪೊಲೀಸ್ ಇಲಾಖೆ ಕೂಡ ನಮ್ಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ನೀವು ಶಾಂತ ರೀತಿಯಿಂದ ಹೋರಾಟ ಮಾಡಿ ಬಂದ್ಗೆ ಜನರಿಗೆ ತೊಂದರೆ ಕೊಡಬಾರದು ಅನ್ನುವಂತ ಉದ್ದೇಶವಾಗಿ ಹೇಳಿದ್ರು ಕೂಡ ನಾವು ಇವತ್ತು ಯಾಕೋ ಬಂದ್ ಕರೆಗೆ ನಾವು ಸಂಪೂರ್ಣ ಬಂದ್ ಮಾಡ್ತೇವೆ ಅಂತ ಹೇಳಿದ್ವು. ಬಂದ್ ಆದ್ರೂ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಆದ್ರೂ ನಾವು ಕೂಡ ಶಾಂತ ರೀತಿಯಿಂದ ಹೋರಾಟ ಮಾಡುವ, ಜನರಿಗೆ ತೊಂದರೆ ಕೊಡಬಾರದು ಅಂತ ಹೇಳ್ಕೊಂಡು ಇವತ್ತು ಪ್ರತಿಭಟನೆಯನ್ನ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮನವಿಯನ್ನು ಕೂಡ ನಾವು ಮಾಡ್ಕೊಂತಿದ್ದೀವಿ. ನಮ್ಮ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬೇಡ ಅಂತ ರಾಜ್ಯ ಸರ್ಕಾರ ನಿಮ್ಮ ಮೇಲೆ ಭರವಸೆಯನ್ನು ಮಾಡಿ ನಾವು ಯಾವುದೋ ಕಾರಣಕ್ಕೆ ಬೆಳಗಾವಿನೂ ಕೂಡ ನಾವು ಬಂದ್ ಕರೆಯನ್ನು ಕೂಡ ಮಾಡಿಲ್ಲ. ರಾಜ್ಯ ಸರ್ಕಾರ ಹೇಳುವಂತ ಮಾತಿಗೆ ನೀವೇನೋ